ಲೈಕ್ ಏನಾದರೂ ಪಾರ್ಟೀಸ್ ಆಗಿರ್ಬೋದು, ಫ್ರೆಂಡ್ಸ್ ಬಂದಾಗ ಏನಾದರೂ ಊಟ ಸರ್ವ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ರಶ್ಮಿ ಕನ್ನಡ ವ್ಲಾಗ್ ಫ್ರಮ್ US ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಈ ವ್ಲಾಗಲ್ಲಿ ನಮ್ಮ ಟ್ರಿಪ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಡೇ ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅದನ್ನ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ನೀವೆಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇಂಡಿಯಾದಲ್ಲಿ ಸಿಚುವೇಶನ್ ತುಂಬಾ ಬ್ಯಾಡ್ ಆಗಿದೆ. ದಯವಿಟ್ಟು ಎಲ್ಲೂ ಹೋಗಬೇಕಾದ್ರೂ ಮಾಸ್ಕ್ ಹಾಕ್ಕೊಂಡು ಹೋಗಿ ಆ್ಯಂಡ್ ಮನೇಲಿರೋಕ್ಕೆ ಟ್ರೈ ಮಾಡಿ. ಆದಷ್ಟು ಮನೇಲಿರಿ, ಸೇಫಾಗಿರಿ, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ. ಕರೋನಾ ಸೆಕೆಂಡ್ ವೇವ್ ತುಂಬಾ ಡೇಂಜರಸ್ ಆಗಿದೆ. ಸೊ ಎಲ್ಲರೂ ಮನೇಲೇ ಇರಿ. ಹಾಗೆ ಎಲ್ಲೇ ಹೋಗಿ ಬಂದರೂ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದೊಂದ್ಸಲ ಆಚೆ ಹೋಗಬೇಕಾಗುತ್ತೆ, ಗ್ರಾಸರಿ ಆಗಿರ್ಬೋದು, ಏನಕ್ಕಾದರೂ ಆಚೆ ಹೋಗಬೇಕಾಗತ್ತೆ. ಆ ಟೈಮಲ್ಲಿ ಆಚೆ ಸೇಫಾಗಿ ಹೋಗಿ ಬನ್ನಿ, ಮಾಸ್ಕ್ ಹಾಕ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿ ಆದಷ್ಟು ಸೇಫಾಗಿರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಸಿಚುವೇಶನ್ ಎಲ್ಲ ಬೇಗ ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಸಿಚುವೇಶನ್ ಎಲ್ಲ ನೋಡಿ ಖಂಡಿತ ನನಗೆ ಬ್ಲಾಗ್ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದೀನಿ, ಬಟ್ ಅದು ತುಂಬಾ ಹಳೆ ಬ್ಲಾಗ್. ನಾನು ಅದಾದಮೇಲೆ ಬ್ಲಾಗೇ ಮಾಡಿರಲಿಲ್ಲ ಇಂಡಿಯಾದ ಸಿಚುವೇಶನ್ ಬ್ಯಾಡ್ ಆದಮೇಲಿಂದ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ವಿ ಹ್ಯಾವ್ ಟು ಮೂವ್ ಆನ್. ಅದನ್ನೇ ನೋಡ್ತಾ ಇದ್ರೆ ನಮಗೂ ಬೇಜಾರಾಗ್ತಿರುತ್ತೆ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಸೆಕೆಂಡ್ ಡೇ ಏನು ಮಾಡಿದ್ವಿ ಟ್ರಿಪ್ಪಲ್ಲಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ನಾವು ಐಕಿಯಾ ಎಂಟ್ರ್ ಆಗ್ತಾಯಿದ್ದೀವಿ. ಸೊ ಇದು ನೋಡ್ಬೋದು, ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಐಕಿಯಾ ಅಂತ, ಆ್ಯಂಡ್ ಫ್ಲ್ಯಾಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಐಕಿಯಾ ಶೋರೂಮ್. ಇದು ಎಂಟ್ರೆನ್ಸ್, ಪಾರ್ಕಿಂಗ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಜನ ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ. ನಾವು ಹೋದಾಗ ಬೆಳಗ್ಗೆ 11 ಗಂಟೆ ಆಗಿತ್ತು. ಇದು ಓಪನ್ ಆಗೋದು 10 ಗಂಟೆಗೆ ಐಕಿಯಾ ಬಂದು. ಸೊ 11 ಗಂಟೆ ಆದ್ರೂ ಜನ ಎಷ್ಟು ಕ್ಯೂ ನಿಂತಿದ್ದಾರೆ. ನಾವು ಇಂಡಿಯಾದಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ ಹೇಗೆ ಕ್ಯೂ ನಿಲ್ತಾರೆ, ಹಾಗೆ ಎಂಟ್ರೆನ್ಸಲ್ಲಿ ಕ್ಯೂ ನಿಂತಿದ್ದಾರೆ. ಯಾಕಂದರೆ ಕೋವಿಡ್ ಇರೋದ್ರಿಂದ ತುಂಬಾ ಪ್ರಿಕಾಷನ್ ತಗೊಂಡು ಒಬ್ಬರೊಬ್ಬರನ್ನೇ ಬಿಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಅಲ್ಲೇ ಕ್ಯೂಯಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಮತ್ತು ಮಕ್ಕಳು ಇಲ್ಲಿ ಕುತ್ಕೊಂಡಿದ್ವಿ. ಹೊರಗಡೆ ತುಂಬಾ ಚಳಿ ಇತ್ತು ಆ್ಯಕ್ಚುಲಿ. ಮಳೆ ಬೇರೆ ಬರ್ತಾಯಿತ್ತು. ಸೊ ಲಾಂಗ್ ಕ್ಯೂ ಬೇರೆ ಇತ್ತು. ಫೈನಲಾಗಿ ಒಳಗಡೆ ಬಂದ್ವಿ. ಇವಾಗ ನನ್ನ ಹಸ್ಬೆಂಡ್ ಕಾರ್ಡ್ ತೊಗೊಂಡು ಅದಕ್ಕೆ ಬ್ಯಾಗ್ನ ಹಾಕ್ತಾಯಿದ್ದಾರೆ. ಈ ಬ್ಯಾಗ್ನಲ್ಲಿ ನಾವು ಏನು ಪರ್ಚೇಸ್ ಮಾಡ್ತೀವಿ ಅದನ್ನು ಅದಕ್ಕೆ ಹಾಕ್ಕೊಂಡು ಬರ್ಬೋದು. ಸೊ ಅದು ನಮಗೇ ಕೊಡ್ತಾರೆ ಆ ಬ್ಯಾಗ್ನ ಪರ್ಚೇಸ್ ಆದಮೇಲೆ. ಐಕಿಯಾದಲ್ಲಿ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ಬಂದರೆ ಈ ಥರ ಎಲ್ಲ ಡಿಸ್ಪ್ಲೇ ಇಟ್ಟಿರ್ತಾರೆ. ಲೈಕ್ ಮನೆಗೆ ಏನೇನು ಬೇಕು, ಕಿಚನ್ ಐಟಮ್ಸ್ ಆಗಿರ್ಬೋದು, ಕಿಚನ್ನ ಡಿಸ್ಪ್ಲೇ ಇಟ್ಟಿರ್ತಾರೆ. ಹಾಗೆ ಬಾತ್ರೂಮ್ಗೆ ಸಪ್ಲೈಸ್ನ ಡಿಸ್ಪ್ಲೇ ಇಟ್ಟಿರ್ತಾರೆ. ಇಲ್ಲಾಂದರೆ ರೂಮ್ಸ್ ಹೇಗೆ ಡೆಕೋರೇಟ್ ಮಾಡ್ಬೋದು ಆ ಥರ ಎಲ್ಲ ಐಟಮ್ಸ್ನ ಕೂಡ ಡಿಸ್ಪ್ಲೇ ಇಟ್ಟಿರ್ತಾರೆ. ನಾವು ಬೇಕಾದರೆ ಅಲ್ಲೇ ಪರ್ಚೇಸ್ ಮಾಡ್ಬೋದು, ತೊಗೊಬೋದು. ತುಂಬ ಬೇಕಂದರೆ ಕೆಳಗಡೆ ಸೆಕ್ಷನಲ್ಲಿ ಜಾಸ್ತಿನೇ ಇಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ಬೋದು ಮಕ್ಕಳದು ಟಾಯ್ಸ್ ಎಲ್ಲ ಈ ಥರ ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಬೆಡ್ರೂಮ್ ಸೆಟಪ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕರ್ಟನ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಈ ಥರ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ನಮಗೆ ಆ ಥರನೇ ಬೇಕು ಡೆಕೋರೇಷನ್ ಅಂದರೆ. ಸಪ್ರೇಟ್ ಪಾರ್ಟ್ಸ್ ಸಿಗುತ್ತೆ ಎಲ್ಲ ಕಡೆಯೂ. ಇದು ಜಸ್ಟ್ ಡಿಸ್ಪ್ಲೇ. ಆ ಐಟಮ್ಸ್ಗಳೆಲ್ಲ ಕೆಳಗಡೆ ಸಿಗುತ್ತೆ, ನಾವು ತೊಗೊಬೋದು ಅದನ್ನೆಲ್ಲ. ಐಕಿಯಾದಲ್ಲಿ ಹೋಮ್ ಫರ್ನಿಚರ್ ಆಗಿರ್ಬೋದು, ಔಟ್ಡೋರ್ ಫರ್ನಿಚರ್, ಸ್ಟೋರೇಜ್, ಕಿಚನ್ ಐಟಮ್ಸ್, ಡೆಕೋರೇಷನ್ಸು, ಈ ಥರ ಎಲ್ಲ ಸಿಗುತ್ತೆ. ಹಾಗೆ ಐಕಿಯಾ ಬಂದುಬಿಟ್ಟು 52 ಕಂಟ್ರೀಸಲ್ಲಿ ಇದೆ ವರ್ಲ್ಡಲ್ಲಿ. ಒಂದೊಂದು ಕಂಟ್ರಿ ಐಕಿಯಾಗೆ ಹೋದ್ರೂ ಒಂದೊಂದು ಥರ ಡೆಕೋರೇಷನ್ ಇರುತ್ತೆ, ಒಂದೊಂದು ಥರ ಫರ್ನಿಚರ್ ಇರುತ್ತೆ. ಆ ಕಂಟ್ರಿಲಿ ಹೇಗೆ ಬೇಕೋ ಆ ಥರ ಇಟ್ಟಿರ್ತಾರೆ. ನೀವು ಇಂಡಿಯಾದಲ್ಲಿ ಕೂಡ ಇದೆ. ಇಂಡಿಯಾದಲ್ಲಿ ಹೋಗಿ ನೋಡಿದ್ರೇ ಡಿಫ್ರೆಂಟ್ ಫರ್ನಿಚರ್ಸ್ ಇರುತ್ತೆ. ಇಲ್ಲಿ ನೋಡಿದ್ರೇ ನಿಮಗೆ ಡಿಫ್ರೆಂಟ್ ಫರ್ನಿಚರ್ ಆಗಿರ್ಬೋದು. ಸೊ ಡೆಕೋರೇಷನ್ ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಆ ಶೆಲ್ಫ್ ಆಗಿರ್ಬೋದು, ಅಲ್ಲಿ ಅದರೊಳಗಡೆ ಇರೋ ಏನು ಪ್ರಾಡಕ್ಟ್ಸ್ ಆಗಿರ್ಬೋದು, ಅದೆಲ್ಲ ನಮಗೆ ಇಲ್ಲಿ ಸಿಗುತ್ತೆ. ಸೊ ಕೆಲವೊಂದು ಕಡೆ ಬರೀ ಪ್ರಾಡಕ್ಟ್ಸ್ಗಳನ್ನ ಸುಮ್ಮನೆ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಇಲ್ಲಿ ಆ ಥರ ಏನೂ ಇಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಬೌಲ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಕಾಫಿ ಗ್ಲಾಸಸ್, ಅದೆಲ್ಲ ಕೂಡ ಇಲ್ಲಿ ಸಿಗುತ್ತೆ. ಅದನ್ನು ಕೂಡ ನಾವು ತಗೊಂಡೋಗಿ ಸೆಟಪ್ ಮಾಡ್ಬೋದು. ಇಲ್ಲಿ ತುಂಬ ಜನ ರೀಮಾಡೆಲ್ ಮಾಡೋರು ಮನೇನ, ಅಥವಾ ಹೊಸದಾಗಿ ಮನೆ ಸೆಟ್ ಮಾಡೋರಿಗೆ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು, ಈ ಡೆಕೋರೇಷನ್ಸ್ ಎಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಎಲ್ಲ ಡೆಕೋರೇಷನ್ಸ್ ಕೂಡ. ಐಕಿಯಾದಲ್ಲಿ ಪ್ರೈಸ್ ಬಂದರೆ ಪ್ರೈಸ್ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸಲ್ಲ, ತುಂಬಾ ಕಮ್ಮಿ ಅಂತಲೂ ಅನ್ಸಲ್ಲ.
ಎಕನಾಮಿಕಲ್ ಆಗಿದೆ, ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಫರ್ನಿಚರ್ ಕೂಡ ಡಿಸೈನ್ಗಳು ಕೂಡ ಸೂಪರ್ ಆಗಿದೆ. ಹಾಗೆ ಯಾರಾದರೂ ಹೊಸದಾಗಿ ಅಮೇರಿಕಾದಲ್ಲಿ ಬಂದು ಮನೆ ಸೆಟಪ್ ಮಾಡ್ತಾ ಇದ್ದವ್ರಿಗೆ ಏನು ಪಾತ್ರೆ ಏನು ತೊಗೊಂಡು ಬಂದಿಲ್ಲ ಅಂದರೆ ನೀವು ಯೋಚನೆ ಮಾಡೋದು ಬೇಡ. ಪಕ್ಕದಲ್ಲಿ ಐಕಿಯಾ ಇದ್ದರೆ, ಅಂದರೆ ನಿಮ್ಗೆ ಹತ್ತಿರ ಎಲ್ಲಾದರೂ ಐಕಿಯಾ ಇದ್ದರೆ ನೀವು ಐಕಿಯಾಗೆ ಹೋದರೆ ನಿಮ್ಗೆ ಎಲ್ಲ ಮನೆಗೆ ಬೇಕಾಗಿರೋ ವಸ್ತುಗಳು ಸಿಗುತ್ತೆ. ಆ್ಯಂಡ್ ಅದು ಕೂಡ ಒಳ್ಳೆ ಪ್ರೈಸಲ್ಲಿರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಅನಿಸಲ್ಲ ನಿಮಗೆ. ಈ ಐಕಿಯಾದಲ್ಲಿ ನಾವೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ಕೂಡ ನಿಮಗೆ ನಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಇವಾಗ ಇದನ್ನು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಶಾಪಿಂಗ್ ಕೂಡ ನಡೀತಾ ಇದೆ, ನೋಡ್ಬೋದು ಎಷ್ಟೊಂದು ಶಾಪ್ ಮಾಡ್ತಾ ಇದ್ದೀವಿ ಅಂತ. ಜಾಸ್ತಿ ಶಾಪಿಂಗ್ ಅಂತ ಏನೂ ಇರಲಿಲ್ಲ, ಸುಮ್ಮನೆ ಬಂದಿದ್ವಲ್ಲ ಐಕಿಯಾಗೆ. ಇದು ನಮ್ಮ ಸ್ಟೇಟಲ್ಲಿಲ್ಲ, ನಾವು ನೆಬ್ರಾಸ್ಕಾದಲ್ಲಿರೋದು, ಅಲ್ಲಿಲ್ಲ. ಬಟ್ ಇದು ಕ್ಯಾನ್ಸಸ್ ಅನ್ನೋ ಸ್ಟೇಟಲ್ಲಿದೆ. ಸೊ ನಮಗೆ ಒಂದು 2.5 ಗಂಟೆ ಡ್ರೈವ್ ಅಂತ ಹೇಳಿದ್ದೆ. ಸೊ ಈ ಟ್ರಿಪ್ಪಿಗೆ ಬಂದಿದ್ವಿ. ಹಾಗೆ ಐಕಿಯಾ ಕೂಡ ಇಲ್ಲೇ ಇರೋದ್ರಿಂದ ಇಲ್ಲೇ ಶಾಪಿಂಗ್ ಮಾಡ್ತಾಯಿದ್ದೀವಿ. ಮನೆಗೆ ಬೇಕಾಗಿರೋ ಕೆಲವು ಥಿಂಗ್ಸ್ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೆ. ಬೆಡ್ ಆಗಿರ್ಬೋದು, ಆ ಥರ ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ತುಂಬ ಬೇಕಿತ್ತು. ಅದನ್ನ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಮಿಸ್ ಮಾಡಿದೆ ನನ್ನ ವೀಡಿಯೋನ ಕೊನೆ ತನಕ ನೋಡಿ. ಸೊ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಯೂಶ್ವಲಿ ಐಕಿಯಾಗೆ ಅಂತಲೇ ಸುಮ್ಮನೆ ಬರ್ತಿದ್ವಿ. ಸೊ ಯಾವಾಗಾದರೂ ಬೋರ್ ಆದಾಗ ಐಕಿಯಾಗೆ ಒಂದು ರೌಂಡ್ ಬಂದು ಹಾಗೆ ಶಾಪಿಂಗ್ ಮಾಡಿಕೊಂಡು, ಹಾಗೆ ಇಲ್ಲಿ ಊಟ ಕೂಡ ಚೆನ್ನಾಗಿರ್ತಾಯಿತ್ತು. ಬಟ್ ಇವಾಗ ಕೋವಿಡಿಂದ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಹೊರಗಡೆ ಊಟ ಮಾಡಿಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಮಕ್ಕಳು ನೋಡ್ಬೋದು ಹೇಗೆ ಮಲ್ಕೊಂಡಿದ್ದಾರೆ ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಐಕಿಯಾ ವಿಡಿಯೋ ನೋಡಿದ್ರಿ. ಸೊ ಐಕಿಯಾದಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ತುಂಬ ದಿನದಿಂದ ಹೀಗೆ ಇಟ್ಟಿದ್ದೆ ನಿಮ್ಗೆ ತೋರಿಸ್ಬೇಕು ಅಂತ. ಸೊ ಇವತ್ತು ಟೈಮ್ ಬಂದಿದೆ. ಸೊ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ. ಫಸ್ಟ್ ಇದು ತೊಗೊಂಡೆ. ಇದು ಐಕಿಯಾದಲ್ಲಿ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ಸಣ್ಣದಾಗಿರ್ಬೋದು, ಮನೆಗೆ ಸ್ಟೋರ್ ಮಾಡೋಕ್ಕೇನಾದರೂ ಬೇಕಾದರೆ ಆ ಥರದ್ದು ಹೌಸ್ ಹೋಲ್ಡ್ಗೆ ಏನೇನು ಬೇಕೋ ಅದಕ್ಕೆ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಐಕಿಯಾದಲ್ಲಿ. ಸಣ್ಣದಾಗಿ ನಮ್ಗೆ ಏನೇನು ಹುಡುಕ್ತಿರ್ತೀವಿ ಆ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ನಾವು ಸೀಲ್ ಮಾಡ್ತೀವಲ್ವ, ಸೊ ಕ್ಲಿಪ್ಸ್. ಇದು ಸಿಂಕಲ್ಲಿ ಇಡೋಕ್ಕೆ, ಲೈಕ್ ಫ್ರೂಟ್ಸ್ ಏನಾದ್ರು ತೊಳೆಯೋಕ್ಕೆ ಏನಕ್ಕಾದರೂ ಇದನ್ನ ಯೂಸ್ ಮಾಡ್ಬೋದು, ಅಥವಾ ವೆಜಿಟೇಬಲ್ ತೊಳೆಯೋಕ್ಕೆ ಏನಕ್ಕಾದರೂ ಇದನ್ನ ಯೂಸ್ ಮಾಡ್ಬೋದು. ಸೊ ಈ ಕ್ಲಾಕ್ ತೊಗೊಂಡ್ವಿ. ಈ ಕ್ಲಾಕ್ ಬಂದ್ಬಿಟ್ಟು ಗೆಸ್ಟ್ ರೂಮ್ಗೆ ಹಾಕಬೇಕು. ಇದು ನಮ್ಮ ಗೆಸ್ಟ್ ರೂಮ್. ಸೊ ಇಲ್ಲೆಲ್ಲಾದರೂ ಹಾಕ್ತೀನಿ. ಇದು ಡಿಶ್ ಡ್ರೈಯರ್. ಆ್ಯಕ್ಚುಲಿ ಡಿಶ್ ಏನಾದರೂ ಪಾತ್ರೆ ತೊಳೆದ ಮೇಲೆ ಇದ್ರ ಮೇಲೆ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಒಣಗಿಸೋಕ್ಕೆ. ಸೊ ಇದು ಡಿಶ್ ಡ್ರೈಯರ್. ಇದು ಬಂದ್ಬಿಟ್ಟು ನಮಗೆ ಬೆಡ್ಶೀಟ್ಸ್ ಬೇಕಾಗಿತ್ತು, ಬೆಡ್ಸ್. ಅದಕ್ಕೆ ಇದನ್ನು ತೊಗೊಂಡ್ವಿ. ಇದು ಕಿಂಗ್ ಸೈಜ್ದು. ಎಕ್ಸ್ಟ್ರಾಸ್ ಬೇಕಾಗುತ್ತಲ್ವ, ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ತುಂಬ ಕಮ್ಮಿಗೆ ನಾನು ಇರಲ್ಲ, ಬಟ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ 2 ಪಿಲ್ಲೋ ಕವರ್ಸ್ ಮತ್ತು 1 ಬೆಡ್ಶೀಟ್ ಬಂದಿದೆ. ಸೊ ಇದು ಕಿಂಗ್ ಸೈಜ್, ಇದು ನಮ್ಮ ಬೆಡ್ಡಿಗೆ. ಇದು ಕ್ವೀನ್ದು. ಇದು ಸೇಮ್ ಕೂಡ ಬೆಡ್ಶೀಟ್, 2 ಪಿಲ್ಲೋ ಕವರ್ಸ್ ಮತ್ತು 1 ಬೆಡ್ಶೀಟ್ ಇದೆ. ಇದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮ್ಗೆ. ಸೊ ಕ್ವೀನ್ದಿದು. ಅಗೇನ್ 1 ಬೆಡ್ಶೀಟ್. ಇದು ಬಂದು ಕ್ವೀನ್ ಸೈಜ್. ಎಕ್ಸ್ಟ್ರಾಸ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಡೆಸರ್ಟ್ಗೆ ಹಾಕಿಕೊಡೋಕ್ಕೆ ಏನಾದರೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಕಪ್ಸ್ ತೊಗೊಂಡೆ. 4 ಬಂದಿದೆ ಇದರಲ್ಲಿ. ಇದು ಬಂದ್ಬಿಟ್ಟು 3 ಸೆಟ್ಟು. ಇದು ಡ್ರಾಯರಲ್ಲಿ ಹಾಕೋಕ್ಕೆ, ಲೈಕ್ ಸ್ಪೂನ್ಸ್ಗಳಾಗಿರ್ಬೋದು ಅಥವಾ ಫೋರ್ಕ್ ಏನಾದರೂ ಇಟ್ಕೊಳ್ಳೋಕ್ಕೆ ಈ ಥರದ್ದು ಡ್ರಾಯರಲ್ಲಿ ಇಡ್ಬೋದು. ಸೊ ಗ್ಲಾಸಸ್ ಇಟ್ಕೊಳ್ಳೋಕ್ಕೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಜಿಪ್ ಲಾಕ್ಸ್ ತೊಗೊಂಡೆ. ಈ ಜಿಪ್ ಲಾಕ್ಸ್ ಬಂದ್ಬಿಟ್ಟು ನಾನು ಕಾಸ್ಟ್ಗಳು ತೊಗೊತೀನಿ ಯೂಶಲಿ. ಇದು ರೀಯೂಸೇಬಲ್ ಜಿಪ್ ಲಾಕ್ಸ್. ಸೊ ಇದನ್ನೇ 2 ತೊಗೊಂಡಿದ್ದೀನಿ. ಅಗೇನ್ ಬಂದರೆ ಸೇಮ್ ಡ್ರಾಯರಲ್ಲಿ ಇಡೋಕ್ಕೆ ಇದನ್ನು, ಅಥವಾ ಫ್ರಿಜ್ಜಿಗೆ ಕೂಡ ಇಡೋಕ್ಕೆ ಯೂಸ್ ಮಾಡ್ಬೋದು. ಸ್ಮಾಲ್ ಕಂಟೈನರ್ಸ್ ಇದು. ನೆಕ್ಸ್ಟ್ ಬಂದರೆ ಈ 3 ಸರ್ವಿಂಗ್ ಬೌಲ್ಸ್ ತೊಗೊಂಡಿದ್ದೀನಿ. ಲೈಕ್ ಏನಾದರೂ ಪಾರ್ಟೀಸ್ ಆಗಿರ್ಬೋದು, ಫ್ರೆಂಡ್ಸ್ ಬಂದಾಗ ಏನಾದರೂ ಊಟ ಸರ್ವ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಈ ಥರ 3 ಕಂಟೈನರ್ಸ್ ತೊಗೊಂಡಿದ್ದೀನಿ. ಸೊ ಬೇಕ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಮೈಕ್ರೋವೇವಲ್ಲಿ ಯೂಸ್ ಮಾಡ್ಬೋದು, ಆ್ಯಂಡ್ ಡಿಶ್ ವಾಷರಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿದೆ, ಹ್ಯಾಂಡಿ ಆಗಿದೆ. ನನಗೆ ಈ ಥರದ್ದು ಸಣ್ಣದನ್ನ ಕಲೆಕ್ಟ್ ಮಾಡೋಕ್ಕೆ ತುಂಬಾ ಇಷ್ಟ. ಆಲ್ರೆಡಿ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಇದೇ ಥರದ್ದು. ಸೊ ಇನ್ನು ಎಕ್ಸ್ಟ್ರಾ 4 ಐಕಿಯಾದಲ್ಲಿ ಈ ಥರದ್ದು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಕೇಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದನ್ನು ತೊಗೊಂಡಿದ್ದೀನಿ 2. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಬೆಡ್ ತೊಗೊಂಡ್ವಿ. ಇದು ಸೋಹನ್ ರೂಮ್ಗೆ ಬ್ಲೂ ಕಲರಲ್ಲಿ ತೊಗೊಂಡಿದ್ವಿ. ಇದರಲ್ಲೂ ಕೂಡ ಪಿಲ್ಲೋ ಕವರ್ಸ್ ಮತ್ತು 1 ಬೆಡ್ಶೀಟ್ ಇದೆ. 4 ತೊಗೊಂಡಿದ್ದೀವಿ ಬೆಡ್ಶೀಟ್, ನೀವು ನೋಡ್ಬೋದು. ಸೊ 4 ಬೆಡ್ಶೀಟ್ ತೊಗೊಂಡ್ವಿ. ಇದು 1 ಟವಲ್ ತೊಗೊಂಡಿದ್ದೀನಿ ಶ್ರೀಹನ್ಗೆ. ಇದರಲ್ಲಿ ಹುಡಿ ಕೂಡ ಇದೆ. ಸೊ ಚೆನ್ನಾಗಿದೆ, ಬಾತ್ ಟವಲ್ ಇದು.
ಈ ಥರ ಬರುತ್ತೆ, ಹುಡಿ ಇರುತ್ತೆ ಆ್ಯಂಡ್ ಈ ಥರ ಇದೆ. ಪಾಪ್ಸಿಕಲ್ ಮೇಕರ್ ಒಂದು ತೊಗೊಂಡೆ. ಇದು ಇದರಲ್ಲಿ 6 ಸೆಟ್ ಇದೆ. ಈ ಥರ ಡಿಸೈನ್ ಇರಲಿಲ್ಲ, ಸಣ್ಣದಿತ್ತು ನನ್ನ ಹತ್ರ. ಸೊ ಈ ಥರದೊಂದು ತೊಗೊಂಡೆ ಐಸ್ ಕ್ರೀಮ್ ಮಾಡೋಕ್ಕೆ. ಸಣ್ಣ ಬೌಲ್ಸ್ ಇದು ಬಂದ್ಬಿಟ್ಟು ಶ್ರೀಹಣ್ಣಿಗೆ. ಸೊ ಕಲರ್ಸು ಕ್ಯೂಟ್ ಆಗಿದೆ, ಮಕ್ಕಳಿಗೆ ಊಟ ಎಲ್ಲ ತಿನ್ಸೋಕ್ಕೆ ಚೆನ್ನಾಗಿದೆ ಇದು, ಅಥವಾ ನಮ್ಮದು ಬ್ಯಾಗಲ್ಲೆಲ್ಲ ಇಟ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಸ್ಪೂನ್ಸ್ ತೊಗೊಂಡೆ. ಈ ಬೌಲ್ಸ್ಗೆ ಮ್ಯಾಚಿಂಗ್ ಬಂದ್ಬಿಟ್ಟು ಸ್ಪೂನ್ಸ್ ಶ್ರೀಹಣ್ಣಿಗೆ. ಇದು ಕೂಡ ಕ್ಯೂಟ್ ಆಗಿದೆ, ಕಲರ್ ಇದೆ. 4 ಸ್ಪೂನ್ಸ್ ಬಂದಿದೆ. ಬಾಕ್ಸಸ್ ತೊಗೊಂಡ್ವಿ, ಸಣ್ಣ ಬಾಕ್ಸಸ್. ಸೊ ಲೈಕ್ ಏನಾದರೂ ಕ್ಲಿಪ್ಸ್ ಇರ್ಬೋದು, ಏನಾದರೂ ಒಂದು ಸ್ಟೋರ್ ಮಾಡೋಕ್ಕೆ ಚೆನ್ನಾಗಿದೆ ಇದು. ಮಕ್ಕಳಿಗೆ ಸಣ್ಣ ಟಾಯ್ಸ್ ಇರ್ಬೋದು, ಸ್ಟೇಷ್ನರಿ ಏನೇ ಸ್ಟೋರ್ ಮಾಡೋಕ್ಕೂ ಇದು ಚೆನ್ನಾಗಿದೆ. ಸಣ್ಣ ಬಾಕ್ಸ್, 4 ಬಾಕ್ಸ್ ಇದೆ ಇದರಲ್ಲಿ. ಸೊ ಸ್ಟೀಲ್ ಕೋಸ್ಟರ್ಸ್ ಇದು 2 ತೊಗೊಂಡೆ. ಇದಾದಮೇಲೆ ಇದು ಕೂಡ ಕೋಸ್ಟರ್ಸ್ ತೊಗೊಂಡ್ವಿ, ಸಣ್ಣ ಕೋಸ್ಟರ್ಸ್, ಲೈಟ್ ವೇಟ್ ಇದೆ. ನಮ್ಮ ಮನೇಲಿ ಇರೋ ಕೋಸ್ಟರ್ಸ್ ಎಲ್ಲ ತುಂಬ ಹೆವಿ, ಸೊ ಟೇಬಲ್ ಮೇಲೆಲ್ಲ ಇಟ್ಟರೆ ಸ್ಕ್ರ್ಯಾಚ್ ಆಗುತ್ತೆ. ಬಟ್ ಇದು ತುಂಬಾ ಲೈಟ್ ವೇಟ್ ಇರೋದ್ರಿಂದ ಹ್ಯಾಂಡಲ್ ಮಾಡೋದು ಈಸಿ ಇದೆ. ಸೊ ಚೆನ್ನಾಗಿದೆ. ಇದು ವುಡನ್ ಕೋಸ್ಟರ್ಸ್. ಇದೊಂದು ಸ್ಕ್ರೇಪರ್ ತೊಗೊಂಡೆ. ನಂದು ಸ್ಕ್ರೇಪರ್ ಬಂದು ಹಳೇದಾಗಿತ್ತು, ವೆಜಿಟೇಬಲ್ ಸ್ಕ್ರೇಪರ್. ಸೊ ಇದು ಚೆನ್ನಾಗಿದೆ. ಫೇಕ್ ಪ್ಲ್ಯಾಂಟ್ಸ್ ಇದು. ಸೊ ಅಲ್ಲೆಲ್ಲಾದರೂ ಮನೆಯಲ್ಲೆಲ್ಲಾದರೂ ಇಡೋಕ್ಕೆ, ಸಣ್ಣ ವಿಂಡೋ ಮೇಲೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ 3 ಪುಟಾಣಿ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಹ್ಯಾಂಡ್ ಗ್ಲೌಸ್. ಇದು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಸೊ ಇಷ್ಟು ನಾನು ಪರ್ಚೇಸ್ ಮಾಡಿದ್ದು ಐಕಿಯಾದಲ್ಲಿ. ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದಕ್ಕೆಲ್ಲ ಟೋಟಲ್ $252 ಆಯಿತು, ಅಂದರೆ $252. ನಾನು ರುಪೀಸಲ್ಲಿ ಎಷ್ಟಾಯಿತು ಅಂತಲೂ ಡಿಸ್ಪ್ಲೇ ಮಾಡ್ತೀನಿ. ಸೊ ನಾನು ಇಂಡಿವಿಜುವಲ್ ಆಗಿ ಯಾವುದ್ರದ್ದು ಪ್ರೈಸ್ ಹೇಳಿಲ್ಲ, ಬಿಕಾಸ್ ಅದು ಹೇಳ್ತಾ ಹೋದರೆ ವಿಡಿಯೋ ತುಂಬಾ ದೊಡ್ಡದಾಗೋಗುತ್ತೆ. ಸೊ ಹೋಪ್ ನಿಮಗೆ ತೊಗೊಂಡು ಬಂದಿರೋ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಹೋಪ್ ಈ ವಿಡಿಯೋನೂ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ. ಸೊ ನಮಗೇನು ಕೂಡ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದೋಕ್ಕೆ. ಪ್ಲೀಸ್ ಎಲ್ಲರೂ ಸೇಫ್ ಆಗಿರಿ, ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಅಟ್ ಹೋಮ್. Bye, take it. See you on my next vlog. I think lots of love.